ಅಮ್ಮನಿಗೇನ್ ಗೊತ್ತಾಗುತ್ತೆ ಬಿಡು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ ಆಯ್ತು. ಯಾರ್ದು ಫೋನ್? ನನ್ ಹೆಂಡ್ತಿದ್ದು. ಬೇಜಾರ್ ಮಾಡ್ಕೊಂಬಿಟ್ಟಿದ್ದಾಳೆ. ಇತ್ತೀಚೆಗೆ ಮಗು ನೋಡಕ್ ಹೋಗ್ಲಿಲ್ವಲ್ಲ, ಅದಕ್ಕೆ. ಜೊತೆಗೆ ನಮ್ಮಮ್ಮ ಬೇರೆ ಏನೇನೋ ಚಾಡಿ ಹೇಳ್ಬಿಟ್ಟಿದ್ದಾಳೆ. ಸರಿಯಾಗಿ ಮನೆಗೆ ಬರ್ತಿಲ್ಲ, ಊಟ ಮಾಡ್ತಿಲ್ಲ ಅಂತ. ನನ್ಗೊಂಥರ ಗಿಲ್ಟ್ ಕಾಡ್ತಾ ಇದೆ. ನಾನು ನನ್ನ ಹೆಂಡತಿಗೆ ಮೋಸ ಮಾಡ್ತಿದ್ದೀನಿ ಅಂತ. ಮನಸ್ಸು ನಮ್ ಕಂಟ್ರೋಲಲ್ಲಿರುತ್ತೆ. ತಪ್ಪು ಮಾಡಿದ್ಮೇಲೆ ಅದಕ್ಕೆ ಸಮರ್ಥನೆ ಹುಡುಕ್ಬಾರ್ದು. ಸದಾನಂದ್, ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ, ಆರಾಧಿಸ್ತೀನಿ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ಆದ್ರೆ ತೋರ್ಸ್ಕೊಳಕ್ಕಾಗಲ್ಲ. ಅದೆಲ್ಲ ನಂಗೆ ಅರ್ಥ ಆಗಲ್ಲ. ನಿಮ್ ಪ್ರೀತಿ ಸಿಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸುಮನ, ನಿನ್ನ ಹತ್ರ ಏನಾಯ್ತ್ರಿ? ನೀನು ಬೇಗ ಊರಿಗೆ ಬಂದ್ಬಿಡು. ನನ್ಗಲ್ಲಿ ಒಬ್ನೇ ಇರೋಕೆ ಬೇಜಾರಾಗ್ತಾ ಇದೆ. ಅದೆಲ್ಲ ನೀವ್ ಹೇಳ್ಬೇಕು ಅಂತಿರೋದು. ವಿಷಯ ಮರೆಸ್ತಾ ಇದ್ದೀರಾ. ಏನು ಅಂತ ಹೇಳಿ. ನಂಗೊತ್ತು ನನಗ್ ಬೇಜಾರಾಗುವಂಥದ್ದು ನೀವೇನು ಮಾಡಿರಲ್ಲ ಅಂತ. ಏನು ಅವತ್ ಪಾರ್ಟಿನಲ್ಲಿ ಡ್ರಿಂಕ್ಸ್ ತಗೊಂಡ್ರಾ? ಇಲ್ಲ. ಮತ್ತೇನಾಯ್ತು? ನೀವ್ ಬದ್ಲಾಗಿದ್ದೀರಾ? ಇಲ್ಲ, ಅಂಥದ್ದೇನಿಲ್ಲ. ಮತ್ಯಾರಿಗಾದ್ರೂ ಸಹಾಯ ಮಾಡಿದ್ರಾ? ಇಲ್ವಲ್ಲ. ಇಲ್ಲ ಅಂದ್ಮೇಲೆ ಮತ್ಯಾಕೆ ಹೀಗೆ ಓದಾಡ್ತಾ ಇದ್ದೀರಾ? ಇಲ್ಲ, ಅದು ಸತ್ಯ ಹೇಳ್ದೆ ಇದ್ರೆ ನನ್ನ ಮನಸಾಕ್ಷಿ ಉಸಿರಾಡಕ್ಕೆ ಬಿಡ್ತಾ ಇಲ್ಲ. ಅದು ನನಗೆ ಒಂದು ಹುಡುಗಿ ಜೊತೆ ಗಂಡ ಕುಡುಕ. ಅವಳನ್ನ ಸರಿಯಾಗಿ ಅರ್ಥನೇ ಮಾಡ್ಕೊತಾ ಇಲ್ಲ. ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದಕ್ಕೆ, ಬಂಧು ಬಳಗನೆಲ್ಲ ಬಿಟ್ಟು ಬಂದಿದ್ದಕ್ಕೆ ಅವನ್ ಕೊಡ್ತಾ ಇರೋದು ಬರೀ ಹಿಂಸೆ, ನೋವು. ಎಷ್ಟ್ ದಿನದ್ದು ಈ ಸ್ನೇಹ? 1-2 ತಿಂಗಳಿರ್ಬೋದು. ನೀನೇನು ತಪ್ಪು ತಿಳ್ಕೊಬೇಡ. ನನ್ ಜಾಗದಲ್ಲಿ ನೀನಿದ್ರು ಹೀಗೆ ಮಾಡ್ತಿದ್ದೆ. ಇದನ್ನ ನೀವ್ ಅವಾಗ್ಲೇ ನೇರವಾಗಿ ಹೇಳ್ಬೋದಾಗಿತ್ತು. ಇದನ್ ಹೇಳೋದಕ್ಕೆ ನೀವಿಷ್ಟೊಂದು ಗಿಲ್ಟ್ ಫೀಲ್ ಮಾಡ್ತಿದ್ದೀರಾ ಅಂದ್ರೆ. ನಿನ್ನಂತ ಹಿಂತಿರುವಾಗ ಯಾವ ಸಂಬಂಧನೂ ಹುಟ್ಟಲ್ಲ. ಕೆಟ್ಟದ್ನ ಊಹಿಸ್ಬೇಡ ಸುಮಾ. ಅವ್ರವ್ರ ನೋವನ್ನ ಕಾಯಿಲೆ ಹಾಗೆ ಅವರೇ ಅನುಭವಿಸ್ಬೇಕು. ಅದನ್ನ ಹಂಚ್ಕೊಳ್ಳೋದೇನು? ಅಷ್ಟಕ್ಕೂ ಇಷ್ಟ ಬೇಗ ನೀವ್ ಅಷ್ಟೊಂದು ಕ್ಲೋಸ್ ಆಗ್ಬಿಟ್ರ? ಅಲ್ಲ, ಅವಳ ಗಂಡನ್ ಮೇಲೆ ಇಲ್ದೇ ಇರೋ ನಂಬಿಕೆ ನಿಮ್ಮೇಲ್ ಹೇಗ್ ಬಂತು ಅಂತ ನಂಗೆ ಆಶ್ಚರ್ಯ ಆಗ್ತಿದೆ. ಗಂಡಸರು ಹೆಣ್ಣಿನ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡೋ ಹಾಗೆ ಹೆಂಗಸರು ಗಂಡನ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು? ಕಣ್ಣಲ್ಲಿ ಕಣ್ಣಿಟ್ ಮಾತಾಡಿ. ಕಣ್ ತಪ್ಸಿ ಮಾತಾಡೋದು ನೋಡಿದ್ರೆ ನನ್ ಕೋಪ ಬರುತ್ತೆ. ಅಂಥವ್ರನ್ನ ನಂಬಕ್ಕಾಗಲ್ಲ. ನಾನ್ ಹೆಚ್ಚಿಗೆ ಹೇಳಲ್ಲ. ಕೆಸರಿಗೆ ಹೋಗಿ ಬೀಳ್ತೀನಿ ಅಂತ ನೀವೇ ನಿರ್ಧಾರ ಮಾಡ್ಕೊಂಡ್ರೆ ಯಾರಿಂದನೂ ಏನು ಮಾಡಕ್ಕಾಗಲ್ಲ. ಆದ್ರೆ ಒಂದ್ ಮಾತ್ರ ನೆನ್ಪಿಟ್ಕೊಳ್ಳಿ, ಕೆಸರಿಗೆ ಹೋಗಿ ಬಿದ್ಮೇಲೆ ನಿಮ್ಮನ್ ಹೊರಗೆ ಎಳೆಯಕ್ಕೆ ಯಾರು ಬರಲ್ಲ. ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಅಂತ ತಪ್ಪು ಯಾವ್ದು ನಡೆದಿಲ್ಲ. ನೋಡಿ, ನೀವ್ ನನ್ನ ಮದ್ವೆ ಆಗಿ ಸಾಂಪ್ರದಾಯಿಕ ಸರಪಳಿಲಿ ನನ್ನನ್ನು ಬಂದ್ಸಿಟ್ಟಿರ್ಬೋದು. ಆದ್ರೆ ಅದೇ ಸರಪಳಿ ನಿಮ್ಮನ್ನು ಸುತ್ಕೊಂಡಿದೆ ಅನ್ನೋದನ್ನ ಮರಿಬೇಡಿ. ಅದನ್ನ ಮುರಿದು ನಾನು ಹೊರಗೆ ಬರ್ತೀನಿ ಅಂದ್ರೆ ಅದರಿಂದ ಯಾರಿಗೂ ಕ್ಷೇಮ ಇಲ್ಲ. ಎಲ್ಲ ತಮ್ಮ ಮಿತಿನಲ್ಲಿ ಇದ್ರೆ ಒಳ್ಳೇದು. ಅಣ್ಣವ್ರೆ, ನಿಮ್ ತಂದೆಯವರು ಹೇಗಿದ್ದಾರೆ? ಅಪ್ಪ ಹುಷಾರಾಗಿದ್ದಾರೆ, ಡಿಸ್ಚಾರ್ಜ್ ಆಗ್ಬಿಟ್ಟಿದ್ದಾರೆ. ಓ, ಅದಕ್ಕೆ ನೀವು ಇಷ್ಟು ಸಂತೋಷವಾಗಿರೋದು? ಅಷ್ಟೇ ಅಲ್ಲ ಶಿವಣ್ಣ, ಅಪ್ಪ ಅಮ್ಮ ನನ್ನನ್ನ ಕ್ಷಮಿಸ್ಬಿಟ್ರು. ಇನ್ಮೇಲೆ ವಿವೇಕ್ ಫಾರ್ಮಸ್ಯೂಟಿಕಲ್ಸ್ ಕಂಪನಿಗೆ ನಾನೇ ಯಜಮಾನ. ಅದಕ್ಕೆ ಒಪ್ಪಿಗೆ ಕೊಟ್ಟ.